ಇರಲಿ. ಈಗ ಯಾವ ರೀತಿ ಆಯ್ತು, ನಮ್ಮ ಅಶೋಕನ್ ಕರೆಸಿದ ಉದ್ದ ಅದಕ್ಕೆ ಕರೆಸಿದ್ದೆ ನಾನು ಎಕ್ಸ್ಕ್ಲೂಸಿವ್ಲಿ. ನಮ್ಮ ಅಶೋಕ್ ಮತ್ತು ನಾಗಾರ್ಜುನ ಕರೆಸಿದ ಅದೇ ಉದ್ದೇಶ. ಅಶೋಕ್ ವಾಸ್ ಅ ಪೊಲೀಸ್ ಕಾನ್ಸ್ಟೇಬಲ್ ನನ್ನ ಜೊತೆ. ಆ ಹುಡುಗ ಅದಾದ್ಮೇಲೆ PDO ಆಗಿ ಸೆಲೆಕ್ಟ್ ಆದ 10 ವರ್ಷದ ನಂತರ. PDO ಆಗಿದ್ದಾಗ ನಾನಿದ್ದು ಊರುಗಳಲ್ಲಿ ಅವನು ಏನ್ ಮಾಡ್ತಿದ್ದ ಅಂದ್ರೆ, ಇಡೀ ಅವನು ಎಲ್ಲೆಲ್ಲಿ ಕೆಲಸ ಮಾಡಿದ ಎಲ್ಲ ಬೆಕ್ಕನಹಳ್ಳಿ ಅಲ್ಲ, ಬೆಕ್ಕಿನಕೆರೆ ಅನ್ನೋದು ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಊರು. ಇಡೀ ರಾಜ್ಯದಲ್ಲೇ ಮಾದರಿ ಗ್ರಾಮ ಮಾಡಿದ ಅವನು. ಎಲ್ಲಾ ಪೇಪರ್ ಅಲ್ಲಿ ಬಂತು, ಎಲ್ಲಾ ಟಿವಿಗಳಲ್ಲೂ ಕೂಡ ಸ್ಪೆಷಲ್ ಎಪಿಸೋಡ್ ಆಯ್ತು. ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಡಿ ಇದು ದನದ ಕೊಠಡಿ ಅಂತಾರಲ್ಲ, ಅದು ದನದ ದೊಡ್ಡಿ ಅಂತ, ಅದರ ಹೆಸರೇ ಬದಲಾವಣೆ ಮಾಡ್ದ ಅವನು. ದನದ ಮನೆ, ಎಲ್ಲರಿಗೂ ದನದ ಮನೆ ನಿರ್ಮಾಣ ಮಾಡೋದು, ಸೋಲಾರ್ ಇದು ನೀರು ಹಾಕ್ಸ್ತಕ್ಕಂಥದ್ದು, ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ. ಯಾವ ರೀತಿ ಆ ಹುಡುಗ ಕೆಲಸ ಮಾಡ್ತಿದ್ದ PDO ಆಗಿ ಅಂದ್ರೆ, 24 ಗಂಟೆಗಳಲ್ಲಿ ಯಾವ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲಾ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಸುದಿನ ಅಂತಕ್ಕಂಥ ಕಾರ್ಯಕ್ರಮ ಆರಂಭ ಮಾಡಿದ್ದ. ಅದರ ಜೊತೆಗೆ ಆ ಹಳ್ಳಿಯಲ್ಲಿರುವ ಎಲ್ಲಾ ಹುಡುಗರಿಗೆ ಫ್ರೀ ಆಫ್ ಕಾಸ್ಟ್ ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ಪಾಠ ಮಾಡ್ತಿದ್ದ, ಅಲ್ಲಿಯವ್ರನ್ನೇ ತೆಗೆದುಕೊಂಡು. ನಮ್ಮ ಉದ್ದೇಶ ಏನಿದೆ, ದೊಡ್ಡಬಳ್ಳಾಪುರದಲ್ಲೂ ಕೂಡ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಾಹೇಬ್ರ ಜೊತೆ ನಾವು ಡಿಸ್ಕಷನ್ ಮಾಡಿದ್ವಿ. ಅವ್ರ ನೇತೃತ್ವದಲ್ಲಿನೇ ಎಷ್ಟು ಜನ ಓದ್ತೀರಾ, ಎಷ್ಟು ಜನ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕು ಅಂತೀರಾ, ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ PSI ಆಗ್ಬೇಕಂತೀರಾ, ಅವರೆಲ್ಲರಿಗೂ ಕೂಡ ತರಬೇತಿಯನ್ನ ಜಿಲ್ಲಾಡಳಿತದಿಂದ ಕೊಡುವ ಯೋಜನೆ ಇದೆ. ಅದಕ್ಕಾಗಿ ಅಶೋಕನ್ನ ಇವತ್ತಿಲ್ಲಿ ಕರೆಸಿದ್ದು. ಅದರ ಜೊತೆಗೆ